ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಈರಣ್ಣ ಬಂಗಾರಿ, ರಾಜಶಾಸ್ತ್ರ ಉಪನ್ಯಾಸಕರು. ಇಂದು ಟಿಇಟಿಗೆ ಸಂಬಂಧಪಟ್ಟಂತೆ ಸಿರೀಸ್ 2 ನೋಡೋಣ. ಯಾಕಂದ್ರೆ ಟಿಇಟಿ ಎಕ್ಸಾಮ್ ಏನಪ್ಪ ಅಂದ್ರೆ ಹತ್ತಿರ ಬರ್ತಾ ಇದೆ. ಇದರಲ್ಲಿ ಬಂದ್ರೆ ನಾವು DSRT ಮಾಡೆಲ್ ಕ್ವಶನ್ ಪೇಪರ್ ಬಗ್ಗೆ ಏನಂದ್ರೆ ಸರಳವಾದಂತ ರೀತಿಯಲ್ಲಿ ಅಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಯಿಂದ ತಮ್ಮೆಲ್ಲರಿಗೂ ಒಂದು ಫ್ರೀ ಕಾಸ್ಟ್ ಅಲ್ಲಿ ಇರುವಂತದನ್ನು ನಾವು ನೋಡ್ತೀವಿ. ಯಾಕಂದ್ರೆ ಇಂದು ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಾಗಿರುವಂತದ್ದು ಮತ್ತು ಸ್ಕೀಮಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು, ವರ್ಗರಹಿತ ಸಮಾಜಕ್ಕೆ ಸಂಬಂಧಪಟ್ಟಂತಾಗಿರುವಂತದ್ದು, ಮತ್ತೆ ಇನ್ನೊಂದೇನಂದ್ರೆ OPD ಅಂದ್ರೆ OPD ಅನ್ನೋಕ್ಕಿಂತ ಏನಂದ್ರೆ ಪ್ರಾಜೆಕ್ಟ್ ಬಗ್ಗೆ ಯಾವ ರೀತಿಯಾದಂತಹ ಮಾಹಿತಿ ಬಗ್ಗೆ ಆಗಿರುವಂತದ್ದು, ಇತರೆ ಎಲ್ಲಾ ರೀತಿಯಾದಂತಹ ಮಾಹಿತಿ ಏನಪ್ಪ ಅಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧೆ ಅಂತ ತಮ್ಮೆಲ್ಲರಿಗೂ ಇರುವಂತದನ್ನ ನಾವು ನೋಡಲಾಗ್ತದೆ. ಇಲ್ಲಿ ನೋಡಿ ಆಲ್ಮೋಸ್ಟ್ ಅಲ್ಲಿ ಏನಪ್ಪ ಅಂದ್ರೆ ಎಲ್ಲಾ ಎಕ್ಸಾಮ್ಗಳಿಗೆ ಏನಪ್ಪ ಅಂದ್ರೆ ಇಲ್ಲಿ ಉಚಿತವಾದಂತಹ ಕಡ್ಡಾಯ ಶಿಕ್ಷಣ ಬಗ್ಗೆ ಏನಂದ್ರೆ ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾರೆ. ಅದರ ಜೊತೆ ಏನಪ್ಪ ಅಂದ್ರೆ ನಮ್ಮ DSRT ಅವರು ಏನಪ್ಪ ಅಂದ್ರೆ ಒಂದು ಮಾಡಲ್ ಇದೇ ರೀತಿಯಲ್ಲಿ ನೀವು ಸ್ಟಡಿ ಮಾಡ್ರಿ ಅನ್ನುವಂತ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದನ್ನ ಮಾಡಲ್ ಅಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಇಂದ ನೋಡುವಂತದ್ದು ನೋಡೋಣ. ಇಲ್ಲಿ ನೋಡ್ರಿ ಯಾವ ರೀತಿ ಅಂದ್ರೆ ಒಂದನೇ ಪ್ರಶ್ನೆ ಅಂತಂದ್ರೆ ಭಾರತದ ಸಂವಿಧಾನದ ಅನುಚ್ಛೇದ ಅಂದ್ರೆ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ಸೇರಿಸಲಾಗಿದೆ ಅಂತ ಕೇಳ್ತಾರೆ. ಯಾಕಂದ್ರೆ ಇಲ್ಲಿ ನಮಗೆ ಏನಂದ್ರೆ ಆಲ್ಮೋಸ್ಟ್ ಅಲ್ಲಿ ಏನಂದ್ರೆ ನಿಮಗೆ ನೇರವಾಗಿ ಆನ್ಸರ್ ಗೊತ್ತು. ಬಟ್ ಏನಂದ್ರೆ ಇಲ್ಲಿ ನಮಗೇನಂದ್ರೆ ಒಂದು ಪರಿಪೂರ್ಣವಾದಂತ ರೀತಿಯಲ್ಲಿ ಬೇಕಾಗ್ತದೆ. ಯಾವ ರೀತಿ ಅಂದ್ರೆ ಇಲ್ಲಿ ಅನುಚ್ಛೇದ 46, ಈ ಅನುಚ್ಛೇದ 46 ಬಗ್ಗೆ ಏನಪ್ಪ ಅಂದ್ರೆ ನಾವು ಒಂದು ಮಾಹಿತಿಯನ್ನು ನೋಡೋಣ. ಯಾವಂದ್ರೆ ಈಗಾಗಲೇ ಇದೇನಂದ್ರೆ SC ST ಅವರಿಗೆ ಅಂದ್ರೆ SC ST ಅವರಿಗೆ ಏನಪ್ಪ ಅಂದ್ರೆ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕ ಹಿತಾಸಕ್ತಿ ಅಂದ್ರೆ ಆರ್ಥಿಕ ಹಿತಾಸಕ್ತಿಗೆ ಮತ್ತೆ ಹಾಗೂ ಇನ್ನೇನಂದ್ರೆ ಸಾಮಾಜಿಕವಾದಂತ ಅಸಮಾನತೆ ಮತ್ತು ಇನ್ನೊಂದಂದ್ರೆ ಶೋಷಣೆಯಿಂದ ವಿಮುಕ್ತವಾಗಬೇಕಂತೇಳಿ ಭಾರತ ಸಂವಿಧಾನದ 46ನೇ ವಿಧಿ ಹೇಳುವಂತದನ್ನು ನಾವು ಕಾಣಲಾಗ್ತದೆ. ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದ್ರೆ 16ನೇ ವಿಧಿ ಅಂದ್ರೆ 16ನೇ ವಿಧಿ ಅಂದ್ರೆ ಭಾರತದ ಸಂವಿಧಾನದ ಅಂದ್ರೆ ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಇದೆ. ಮೂಲಭೂತ ಹಕ್ಕುಗಳಲ್ಲಿ ಬರುವಂತದ್ದೇನಂದ್ರೆ ಸಮಾನತೆ ಹಕ್ಕು ಅಂದ್ರೆ 14 ರಿಂದ 18ವರೆಗೆ ಏನಂದ್ರೆ ಸಮಾನತೆ ಹಕ್ಕಿದೆ. ಅದರಲ್ಲಿ ಏನಂದ್ರೆ 16ನೇ ವಿಧಿಯ ಪ್ರಕಾರ ಏನಿದೆ ಅನ್ನೋದ್ರ ಬಗ್ಗೆ ನಾವು ನೋಡಲಾಗ್ತದೆ. ನಿಮಗೆ ಗೊತ್ತಿರುತ್ತದೆ. ಇನ್ನು ಹೊಸಬರಿಗೆ ಏನಂದ್ರೆ ಒಂದು ಟಿಟಿಗೆ ಒಂದು ಪರ್ಪಸ್ ಆಗಿ ಅವರಿಗೆ ಎಲ್ಲಾ ರೀತಿಯಾದಂತಹ ಮಾಹಿತಿ ಬೇಕಾಗುತ್ತೆ. ಅಂದ್ರೆ 16ನೇ ವಿಧಿ ಅಂದ್ರೆ ಸಾರ್ವಜನಿಕ ಉದ್ಯೋಗದಲ್ಲಿ ಅಂದ್ರೆ ಅವರಿಗೆ ಸಮಾನವಾದಂತ ಅವಕಾಶ ಬೇಕಾಗ್ತದೆ. ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬೇರೆ ನಮ್ಮ ಸಾರ್ವಜನಿಕ ಅಂದ್ರೆ ಎಲ್ಲಾ ರೀತಿಯಾದಂತ ಒಂದು ಗೌರ್ಮೆಂಟ್ ಜಾಬ್ಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿ ಇರ್ತದೆ. ಇದರಲ್ಲಿ ನಮಗೆ ಸ್ಪೆಸಿಫಿಕ್ ಆಗಿ ಅಂದ್ರೆ 16 ಉಪವಿಧಿ 4 ಅಂದ್ರೆ ಇಲ್ಲಿ ಅಂದ್ರೆ ಇವ್ರಿಗೆ ಬರ್ತಂದ್ರೆ BCM ಅಂದ್ರೆ ಇಲ್ಲಿ ಇನ್ನುಳಿದಂತ ವರ್ಗದವರಿಗೆ ಏನಂದ್ರೆ ಒಂದು ಉದ್ಯೋಗದಲ್ಲಿ ಏನಂದ್ರೆ ಇವರಿಗೆ ಮೀಸಲಾತಿ ಬರುವಂತದನ್ನು ನಾವು ನೋಡ್ತೀವಿ. ಇದು ನಮಗೆ ಇರುವಂತದ್ದು. ಇನ್ನೊಂದಂದ್ರೆ ಕಾಮನ್ ಆಗಿ ಏನಂದ್ರೆ ಇದು ಏನಂದ್ರೆ ಅನುಚ್ಛೇದ 45 ಅಂದ್ರೆ ಭಾರತದ ಸಂವಿಧಾನದ ಎಷ್ಟಂದ್ರೆ 4ನೇ ಭಾಗದಲ್ಲಿ ಅಂದ್ರೆ ರಾಜನಿರ್ದೇಶಕ ತತ್ವದಲ್ಲಿ ಅಂತಂದ್ರೆ 36ನೇ ವಿಧಿಯಿಂದ ಎಷ್ಟಂದ್ರೆ 51ನೇ ವಿಧಿವರೆಗೆ ಏನಂದ್ರೆ ಇಲ್ಲಿ ರಾಜನಿರ್ದೇಶಕ ತತ್ವಗಳು ವಿಧಿಗಳು ಇರುವಂತದ್ದನ್ನ ಕಾಣುತ್ತೆ. ಅದರಲ್ಲಿ ಯಾವುದಂದ್ರೆ 45ನೇ ವಿಧಿ ಅಂದ್ರೆ 45ನೇ ವಿಧಿ ಇದೇನಂತಂದ್ರೆ ಇಲ್ಲಿ ಉಚಿತ ಮತ್ತು ಕಡ್ಡಾಯ ಅಂದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಬಗ್ಗೆ ಏನಂದ್ರೆ ಇಲ್ಲಿ ಜಾರಿಗೆ ಇರ್ತದೆ. ಅಂದ್ರೆ ನೋಡ್ರಿ ಕೇಂದ್ರ ಸರ್ಕಾರ ಅಂದ್ರೆ ಸರ್ಕಾರ ಏನ್ ಮಾಡ್ತದೆ
ಟೋಟಲಿ ನಮ್ಮ ದೇಶದಲ್ಲಿ ಏನಂದ್ರೆ ಒಕ್ಕೂಟವಾದಂತ ಒಂದು ರಾಜ್ಯ. ಈಗೇನಂದ್ರೆ ಮೊದಲು 29 ಸ್ಟೇಟ್ ಇದ್ವಿ, ಈಗಂದ್ರೆ 28 ಅಂತ ಕಾಲ ಆಗ್ತದೆ. ಒಟ್ಟು ಎಲ್ಲಾ ರಾಜ್ಯದಲ್ಲಿ 6 ಸ್ಟೇಟ್ ಅಲ್ಲಿ ಏನಪ್ಪಾ ಅಂದ್ರೆ ಉಚಿತವಾದಂತ ಕಡ್ಡಾಯ ಶಿಕ್ಷಣ ಅಂತಂದ್ರೆ ಜಾರಿಗೆ ತರ್ತಾರೆ. ಬಟ್ ಏನಂದ್ರೆ ಇದು ಅಂದ್ರೆ ಇದೇನ್ ಮಾಡ್ತಂದ್ರೆ ಅನುಷ್ಠಾನಕ್ಕೆ ಅನುಷ್ಠಾನಕ್ಕೆ ಬರಲಿಲ್ಲ. ಬರದಿದ್ದ ಸಂದರ್ಭದಲ್ಲಿ ಏನ್ ಮಾಡ್ತಾರಂದ್ರೆ ನೆಕ್ಸ್ಟ್ ಏನ್ ಮಾಡ್ತಾರಂದ್ರೆ ಇಲ್ಲಿ ಅನುಚ್ಛೇದ 21A ಇದ್ರ ಬಗ್ಗೆ ಏನಪ್ಪ ನಾವು ಒಂದು ರೀತಿಯಾದಂತ ನೋಡೋಣ. ಯಾಕಂದ್ರೆ ಒಂದು ಎಕ್ಸ್ಪ್ಲೇನ್ ಬಗ್ಗೆ ಏನಪ್ಪ ನೋಡ್ತಾ ಹೋಗೋದಲ್ಲ, ಇದರ ಒಂದು ಸ್ಪಷ್ಟವಾದಂತ ಮಾಹಿತಿ. ಯಾಕಂದ್ರೆ ನಿಮಗೆ ಈಗಾಗಲೇ GPT ಆಗಿರುವಂತದ್ದು, HSTR ಆಗಿರುವಂತದ್ದು, ಇದ್ರ ಬಗ್ಗೆ ನಾವು ಎಲ್ಲಾ ರೀತಿಯಲ್ಲಿ ನೋಡಿದಾಗ ನಮ್ಗೇನಂದ್ರೆ ಪರಿಪೂರ್ಣವಾದಂತ ಮಾಹಿತಿ ಬೇಕಾಗ್ತದೆ. ನೋಡ್ರಿ, ಇದರಲ್ಲಿ ಯಾವ್ದಂದ್ರೆ 21ನೇ ವಿಧಿಗೆ ಸಂಬಂಧಪಟ್ಟಂತೆ ನಾವು ನೋಡೋಣ. ಇಲ್ಲಿ ನಮ್ದೇನಂದ್ರೆ ಕಾಮನ್ ಅಂದ್ರೆ ಡೈರೆಕ್ಟ್ ಆಗಿ ಏನಂದ್ರೆ ನಾವು ಮೂಲಭೂತ ಕರ್ತವ್ಯಗಳಿಗೆ ಹೋಗೋಣ. ಅಂದ್ರೆ ಭಾರತದ ಸಂವಿಧಾನದಲ್ಲಿರುವಂತಹ ಏನಪ್ಪಾ ಅಂದ್ರೆ ಮೂಲಭೂತ ಕರ್ತವ್ಯಗಳು ಮೊದಲು ಎಷ್ಟಿದು ಅಂತಂದ್ರೆ ಎಷ್ಟಂದ್ರೆ 8 ಇದು ಮೂಲಭೂತ ಕರ್ತವ್ಯಗಳು. ಈ ಮೂಲಭೂತ ಕರ್ತವ್ಯಗಳು ಇದಾವಲ್ಲ, ಇದೇನಪ್ಪ ಅಂದ್ರೆ ಈಗಾಗಲೇ ನಿಮಗೆ ಯಾವ್ದಂದ್ರೆ ಸ್ವರ್ಣ ಸಿಂಗ್ ಸಮಿತಿ ಪ್ರಕಾರ ಯಾರು ಮಾಡಿರುವಂತ ನಾವು ಕಾಣಲಾಗ್ತದೆ. ಅಂದ್ರೆ ರಷ್ಯಾದಿಂದ ಏನಂದ್ರೆ ಎರವಲನ್ನು ನಾವು ಪಡ್ಕೊಂಡಿರ್ತೀವಿ. ಓಕೆ, ನೆಕ್ಸ್ಟ್ ನಂತರ ದಿನದಲ್ಲಿ ಏನಂದ್ರೆ 1976 42ನೇ ತಿದ್ದುಪಡಿ ಪ್ರಕಾರ ಏನಪ್ಪ ಅಂದ್ರೆ 10 ಮೂಲಭೂತ ಕರ್ತವ್ಯಗಳು. ನಂತರ ಅಂದ್ರೆ ಪ್ಲಸ್ ಒನ್ ಅಂದ್ರೆ ಈಗ ಏನಂತಂದ್ರೆ ಎಷ್ಟು 11 ಏನಂತಂದ್ರೆ ಇಲ್ಲಿ ಇನ್ನೊಂದು ಅಂದ್ರೆ ಪೋಷಕರು ಪಾಲಕರು ಅಂದ್ರೆ ತಂದೆ ತಾಯಿಯವರು ಏನಪ್ಪಾ ಅಂದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಅಂದ್ರೆ ಕಂಪಲ್ಸರಿ ಏನಪ್ಪಾ ಅಂದ್ರೆ ಕೊಡಿಸ್ಬೇಕು ಅನ್ನುವಂತ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಜವಾಬ್ದಾರಿ ಯಾರ್ದಲ್ಲಿ ಇರ್ತದಂತಂದ್ರೆ ಪಾಲಕರದ್ದು ಜವಾಬ್ದಾರಿ. ಇದು ಯಾವುದೋ ಪಾಲಕರ ಒಂದು ಜವಾಬ್ದಾರಿ ಇರುವಂತದ್ದು ನಾವು ಕಾಣಲಾಗ್ತದೆ. ಈ ಜವಾಬ್ದಾರಿ ಯಾವಂದ್ರೆ ಮೂಲಭೂತ ಒಂದು ಕರ್ತವ್ಯದ ಮೂಲಕ ಅಂದ್ರೆ 12ನೇದು ಮೂಲಭೂತ ಕರ್ತವ್ಯ ಸಂಬಂಧಪಟ್ಟಂತೆ ನೋಡಿದ್ವಿ. ಇಲ್ಲಿ ನಮಗೆ ಎಸ್ಪೆಷಲ್ ಆಗಿ ಅಂದ್ರೆ ಭಾರತ ಸಂವಿಧಾನದ 3ನೇ ಭಾಗ ಅಂದ್ರೆ ಮೂಲಭೂತ ಕರ್ತವ್ಯಗಳಲ್ಲಿ ಏನಂದ್ರೆ 21A ಇದೆ. ಈ 21A ಪ್ರಕಾರ ನಾವೇನಂದ್ರೆ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಕಂಪಲ್ಸರಿ ಆಗಿ ಅಂದ್ರೆ ಒಂದು ಮೂಲಭೂತ ಹಕ್ಕು ಅಂತ ಹೇಳ್ತಾನೆ. ಅಂದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದೆಲ್ಲ ಇದೇನಂದ್ರೆ ಈಗಾಗಲೇ ಏನಪ್ಪಾ ಅಂದ್ರೆ 86ನೇ ತಿದ್ದುಪಡಿ ಎಷ್ಟಂತಂದ್ರೆ 2002ರಲ್ಲಿ ಅಂದ್ರೆ 2ರಲ್ಲಿ ಏನಪ್ಪಾ ಅಂದ್ರೆ ಇದು ಉಚಿತವಾದಂತ ಕಡ್ಡಾಯ ಶಿಕ್ಷಣ ಏನಪ್ಪಾ ಅಂದ್ರೆ ಸಂಸತ್ನಲ್ಲಿ ಪಾಸ್ ಮಾಡಿ ಇದೇನಪ್ಪ ಅಂದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂದ್ರೆ ಒಂದು ಮೂಲಭೂತ ಹಕ್ಕು ಅಂತೇಳಿ ಮಾಡಲಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದೇನಪ್ಪ ಅಂದ್ರೆ ನಾವು ನೋಡೋಣ. ಯಾವ್ದಪ್ಪ ಅಂದ್ರೆ ಯಾವುದು RTE. ಯಾಕಂದ್ರೆ RTEಗೆ ಸಂಬಂಧಪಟ್ಟಂತೆ ನಾವು ಕಂಪಲ್ಸರಿ ನಮಗೆ ಮಾಹಿತಿಯನ್ನು ಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಇದು RTE ಅಂದ್ರೆ 2009. ಈ RTE ಇದೆಲ್ಲ 2009 ಅಂದ್ರೆ ಉಚಿತವಾದಂತ ಒಂದು ಶಿಕ್ಷಣ, ರೈಟ್ ಟು ಎಜುಕೇಶನ್. ಅಂದ್ರೆ ಉಚಿತವಾದಂತ ಶಿಕ್ಷಣ ಅಂದ್ರೆ ಏನು, ಅದು ಇಂಪಾರ್ಟೆಂಟ್ ಇರುವಂತ ಮಾಹಿತಿ. ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಅಂದ್ರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುವಂತದ್ದು ಏನಿರ್ತವ, ಶುಲ್ಕ ಇರ್ತವೆ ಮತ್ತು ಅವರ ಭಾವತ್ತು ಖರ್ಚಿರ್ತವೆ. ಇದೇನಪ್ಪ ಅಂದ್ರೆ ಅದನ್ನೇನಪ್ಪ ಅಂದ್ರೆ ಮುಕ್ತವಾಗಿ ಮಾಡುವಂತ ಇಲ್ಲದೇ ರೀತಿ ಇರುವಂತದ್ದನ್ನ ನಾವೇನಪ್ಪ ಅಂದ್ರೆ ಒಂದು ಉಚಿತವಾದಂತ ಶಿಕ್ಷಣ ಅನ್ನೋದ್ ರೀತಿಯಲ್ಲಿ ಕಾಣ್ತೀವಿ. ಇಲ್ಲಿ ಇದೇನಪ್ಪ ಅಂದ್ರೆ RTE 2009 ಇದೆಲ್ಲ ಇದು ಜಾರಿಗೆ ಬಂದಿದ್ದು. ಯಾಕಂದ್ರೆ ಜಾರಿಗೆ ಬಂದಂತಂದ್ರೆ ಏಪ್ರಿಲ್ 1, 2009 ಏನಪ್ಪ ಇದು 2010 ಏನಪ್ಪ ಜಾರಿಗೆ ಬರ್ತದ. ಇದು ಇಂಪಾರ್ಟೆಂಟ್ ಅಂದ್ರೆ ಎಕ್ಸಾಮ್ ಅಲ್ಲಿ ಕೇಳಿರುವಂತದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಅಂದ್ರೆ ಇದು RTE ಇದೆಲ್ಲ ಏನಪ್ಪ ಅಂದ್ರೆ ಮೂಲಭೂತ ಕರ್ತವ್ಯ 11 ಏನಪ್ಪ ಅಂದ್ರೆ ಪೋಷಕರವಾದಂತ ಕರ್ತವ್ಯ ಜವಾಬ್ದಾರಿ ಆಗಿರ್ತದೆ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕಾಗಿದ್ರೆ.
ಇದು ಏನಪ್ಪ ಅಂದ್ರೆ RT ಏನಪ್ಪ ಅಂದ್ರೆ ಇದು ಸರ್ಕಾರದ ಜವಾಬ್ದಾರಿ. ಯಾಕಂದ್ರೆ ಯಾವ್ದು ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಇರುವಂತದ್ದು. ಯಾಕಂದ್ರೆ ಅದು ಪೋಷಕರಾದ್ರೆ ಇದು RT ಅಂದ್ರೆ ಯಾರ್ದಂದ್ರೆ ಗೌರ್ಮೆಂಟ್ ಜವಾಬ್ದಾರಿ ಇರುವಂತದ್ದು ನಾವು ಕಾಣ್ತೀವಿ. ಇಲ್ಲಿ ನೋಡ್ರಿ, ಈ RT ಜಾರಿಗೆ ಬಂದಿದ್ರಿಂದ ಆಲ್ಮೋಸ್ಟ್ ಅಲ್ಲಪ್ಪ ಅಂದ್ರೆ ಪ್ರಾಥಮಿಕ ಶಿಕ್ಷಣದಲ್ಲಿ ಅಂದ್ರೆ 6ರಿಂದ 14 ವರ್ಷದ ಮಕ್ಕಳ ಸಂಖ್ಯೆ ಏನಂದ್ರೆ ಹೆಚ್ಚಾಗಿರುವಂತದ್ದನ್ನ ಕಾಣಲಾಗ್ತದೆ. ಬಟ್ ಅದರ ಒಂದು ಗುರಿ ಇನ್ನೇನಂದ್ರೆ ತಲುಪಿಲ್ಲ. ಅಂದ್ರೆ ದುರ್ಬಲ ವರ್ಗದಂದ್ರೆ ಇನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಲಾರದಂತ ಒಂದು ಪರಿಸ್ಥಿತಿಯನ್ನು ಕಾಣ್ತೀವಿ. ಆಲ್ಮೋಸ್ಟ್ ಅಂದ್ರೆ ಮಕ್ಕಳೇನಂದ್ರೆ ಡ್ರಾಪ್ ಔಟ್ ಆಗುವಂತದನ್ನು ನಾವು ಕಾಣಲಾಗ್ತದೆ. ಇದು ಮುಂದಿನ ಹಂತದಲ್ಲಿ ಯಾಕೆ ಏನಾದ್ರ ಬಗ್ಗೆ ನಾವು ಮುಂದಿನ ಕ್ಲಾಸ್ಗಳಲ್ಲಿ ಏನಾದ್ರೆ ನೋಡೋಣ. ಇದಕ್ಕೆ ಆನ್ಸರ್ ಅಂದ್ರೆ ಈ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಸಂಬಂಧಂತಂದ್ರೆ 21 ಬರುವಂತದ್ದು ನಾವು ಕಾಣುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಸ್ಲೈಡ್ಗೆ ಹೋಗೋಣ ನೋಡ್ರಿ. ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ನೋಡ್ರೆ ಒಂದು ಸಮಾಜ, ಯಾಕಂದ್ರೆ ಸೊಸೈಟಿಯನ್ನು ನಾವು ನೋಡಿದಾಗ, ಯಾಕಂದ್ರೆ ಮೊದಲಿಂದಲೂ ನಾವು ನೋಡ್ತಾ ಬಂದಿವಿ. ಯಾಕಂದ್ರೆ ಬರೆದಂತ ಮನೋಸ್ಮೃತಿ ಅಂದ್ರೆ ವರ್ಣಗಳ ಆಧಾರದ ಮೇಲೆ ಒಂದು ಸಮಾಜ ಏನಪ್ಪ ಅಂದ್ರೆ ಡಿವೈಡ್ ಮಾಡಿರುವಂತದ್ದು ನಿಮಗೆ ಈಗಾಗಲೇ ಗೊತ್ತು. ಅಂದ್ರೆ ಈಗಾಗಲೇ ಅಂದ್ರೆ ಯಾವ್ದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ಒಂದು ರೀತಿಯಲ್ಲಿ ಮಾಡಿ ಒಂದು ಅವರ ವೃತ್ತಿಗಳ ಆಧಾರದ ಮೇಲೆ ವರ್ಗ ರಹಿತ ಸಮಾಜ ಸೃಷ್ಟಿಯಾಗಿರುವಂತದ್ದನ್ನು ನೋಡ್ತೀವಿ. ಆದ್ರೂ ಸಹ ಏನಪ್ಪ ಅಂದ್ರೆ ಇಲ್ಲಿ ಇರುವಂತಹ ಒಂದು ಪ್ರಶ್ನೆಯನ್ನ ನಾವು ನೋಡೋಣ. ಯಾಕಂದ್ರೆ ಇಲ್ಲಿ ನೋಡ್ರಿ ಯಾವ ರೀತಿಯಾದಂತಹ ಒಂದು ಪ್ರಶ್ನೆ ಇದೆ ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾದಂತ ರೀತಿಯಲ್ಲಿ ಬೇಕಾಗ್ತದೆ. ನೋಡ್ರಿ, ವರ್ಗರಹಿತ ಸಮಾಜವನ್ನು ಸೃಷ್ಟಿಯನ್ನು ಪ್ರತಿಪಾದಿಸಿದವರು ಅಂದ್ರೆ ಯಾವ್ದಂದ್ರೆ ಕ್ಯಾಸ್ಟ್ಲೆಸ್ ಸೊಸೈಟಿಯನ್ನು ಯಾರು ಸೃಷ್ಟಿ ಮಾಡ್ಯಾರ ಅಂತ ಕೇಳ್ಯಾರ. ಯಾಕಂದ್ರೆ ಇಲ್ಲಿ ನಮಗೆ ಸ್ಪೆಸಿಫಿಕ್ ಆಗಿದ್ರೆ ಪ್ಲೇಟೋ ಅಂತ ಒಂದಿನ ಆಪ್ಷನ್ಸ್ ಬಗ್ಗೆ ನೋಡೋಣ. ಯಾಕಂದ್ರೆ ಪ್ಲೇಟೋ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರುವಂತ ವ್ಯಕ್ತಿನೇ. ಯಾಕಂದ್ರೆ ಇವ್ರೇನಪ್ಪ ಅಂದ್ರೆ ಗ್ರೀಸಿನ ತತ್ವಜ್ಞಾನಿಗಳವುದು. ಇಲ್ಲಿ ಅಂದ್ರೆ ಇವರು ಒಂದು ಪ್ರಸಿದ್ಧವಾಗಿ ಏನಪ್ಪ ಅಂದ್ರೆ ತಮ್ಮದಾದಂತ ರೀತಿಯಲ್ಲಿ ಒಂದು ಆದರ್ಶ ರಾಜ, ಐಡಲ್ ಸ್ಟೇಟ್ ಅನ್ನು ಕಟ್ಟಿರುವಂತ ವ್ಯಕ್ತಿ ಆಗಿರ್ತಾನೆ. ಮತ್ತು ಇಲ್ಲಿ ಅವರ ಒಬ್ಬ ಗುರುಗಳು ಯಾರು ಅನ್ನೋದಕ್ಕಿಂತ ಅಲ್ಲಿ ಒಂದು ನಿಮಗೆ ಟೋಟಲ್ ಒಂದು ಗುರು ಪರಂಪರೆ, ಶಿಷ್ಯರು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇಲ್ಲಿ ನೋಡ್ರಿ. ಯಾವ ರೀತಿ ಅಂತಂದ್ರೆ ಈ ರೀತಿ ನೋಡ್ರಿ, ಇಲ್ಲಿ ನಮ್ಗೇನಂದ್ರೆ ಪ್ರಮುಖವಾಗಿ ಫಸ್ಟಿಗೆ ಯಾಕಂದ್ರೆ ಗ್ರೀಸಿನ ತ್ರಿಮೂರ್ತಿಗಳು ಯಾರಪ್ಪ ಬರ್ತಾರ, ಅರಿಸ್ಟಾಟಲ್. ಈ ಅರಿಸ್ಟಾಟಲ್ ಬರ್ತಾನೆ. ಆಮೇಲೆ ಪ್ಲೇಟೋ ಬರ್ತಾನೆ. ಆಮೇಲೆ ಏನಂದ್ರೆ ಫಸ್ಟ್ ಏನಂದ್ರೆ ಸಾಕ್ರೆಟಿಸ್. ಸಾಕ್ರೆಟಿಸ್, ಆಮೇಲೆ ಅರಿಸ್ಟಾಟಲ್. ಇಲ್ಲಿ ನಮಗೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ಒಂದು ಈ ಸಾಕ್ರೆಟಿಸರ ಶಿಷ್ಯ ಯಾರಪ್ಪ ಅಂದ್ರೆ ಪ್ಲೇಟೋರ ಶಿಷ್ಯ ಯಾರು? ಅರಿಸ್ಟಾಟಲ್. ಓಕೆ, ಈ ಅರಿಸ್ಟಾಟಲ್ ಗುರು ಯಾರು? ಪ್ಲೇಟೋ. ಆಮೇಲೆ ಪ್ಲೇಟೋನ ಗುರು ಯಾರು? ಸಾಕ್ರೆಟಿಸ್. ಅಂದ್ರೆ ಈ ರೀತಿಯಾದಂತ ಮಾಹಿತಿ ಏನಪ್ಪ ಅಂದ್ರೆ ನಮ್ಗೆ ಇಲ್ಲಿ ಗೊತ್ತಾಗಬೇಕಾಗ್ತದೆ. ಇದೇನಪ್ಪ ಅಂದ್ರೆ ಗುರು, ಇಲ್ಲಿ ಉಲ್ಟಾ ಬಂದ್ರೆ ಏನಪ್ಪ ಅಂದ್ರೆ ಶಿಷ್ಯರ ಒಂದು ನಿಮ್ಗೆ ಒಂದು ಮಾಹಿತಿ ಗೊತ್ತಾಗಬೇಕಾಗ್ತದೆ. ಇಲ್ಲಿ ನೋಡ್ರಿ, ನಮಗೆ ಪ್ರಮುಖವಾದಂತ ರೀತಿಯಲ್ಲಿ ಯಾವ ರೀತಿ ಅಂದ್ರೆ ಇಲ್ಲಿ ಒಂದು ಗುರುಗಳು ಯಾರು, ಶಿಷ್ಯರು ಯಾರು ಅಂತಂದ್ರೆ ಇದು ಆಲ್ಮೋಸ್ಟ್ ಅಲ್ಲ ಅಂದ್ರೆ ಎಕ್ಸಾಮ್ ನಲ್ಲಿ ಏನಪ್ಪ ಕೇಳಿರುವಂತದನ್ನು ನಾವು ನೋಡ್ತೀವಿ. ಇಲ್ಲಿ ನಮಗೇನಪ್ಪ ಅಂದ್ರೆ ಪ್ಲೇಟೋ ಏನ್ ಮಾಡ್ತಾರೆ ಅಂದ್ರೆ ಒಂದು ಆದರ್ಶ ರಾಜ, ಯಾವ್ದು ಆದರ್ಶ ರಾಜ್ಯವನ್ನು ಕಟ್ತಾರೆ. ಅಂದ್ರೆ ಐಡಲ್ ಸ್ಟೇಟ್, ಯಾವ್ದು ಐಡಲ್ ಸ್ಟೇಟ್ ಅನ್ನು ಕಟ್ತಾರೆ. ಈ ಕಟ್ಟುವಂತ ಸಂದರ್ಭದಲ್ಲಿ ಒಂದು ಸಮಾಜ ಏನಪ್ಪ 3 ವರ್ಗಗಳಿಗೆ ಮಾಡ್ತಾರೆ. ಎಷ್ಟು? 3 ವರ್ಗಗಳನ್ನಾಗಿ ಮಾಡ್ತಾರೆ. ಇಲ್ಲಿ ಒಂದೇದು ಏನಪ್ಪ ಅಂದ್ರೆ ಒಂದೇ ವರ್ಗ ಯಾವ್ದಪ್ಪ ಅಂದ್ರೆ ತತ್ವಜ್ಞಾನಿಗಳ ವರ್ಗ. ಯಾವುದು? ತತ್ವಜ್ಞಾನಿಗಳ ವರ್ಗ. ಇಲ್ಲಿ ತತ್ವಜ್ಞಾನಿಗಳ ವರ್ಗ ಬರ್ತದೆ. ಆಮೇಲೆ ಏನಪ್ಪ ಅಂದ್ರೆ ಯೋಧರು ಬರ್ತಾರೆ. ಆಮೇಲೆ ಇಲ್ಲಿ ಇವರು ಬರ್ತಾರೆ ಅಂದ್ರೆ ಉತ್ಪಾದಕ ವರ್ಗ. ಯಾವುದು? ಉತ್ಪಾದಕ ವರ್ಗ. ಮತ್ತು ಇಲ್ಲಿ ಏನಂದ್ರೆ ಕಾರ್ಮಿಕರು ಬರುವಂತದ್ದು ನಾವು ಕಾಣ್ತೀವಿ. ಇಲ್ಲಿ ನೋಡ್ರಿ,
ಇಲ್ಲಿ ಇಡೀ ಒಂದು ರಾಜ್ಯವನ್ನು ವ್ಯವಸ್ಥಿತವಾದಂತ ರೀತಿಯಲ್ಲಿ ಆಡಳಿತ ಮಾಡ್ಬೇಕಾದ್ರೆ ಯಾರು ತತ್ವಜ್ಞಾನಿಗಳು ಬೇಕು. ದೇಶದ ಒಂದು ರಕ್ಷಣೆ ಮಾಡಬೇಕಂತವ್ರು ಯೋಧರು ಬೇಕು. ನೆಕ್ಸ್ಟ್ ವ್ಯಾಪಾರ ವಹಿವಾಟುಗಳು ಮಾಡುವಂತ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಉತ್ಪಾದಕ ವರ್ಗ ಮತ್ತು ಕಾರ್ಮಿಕರು ಬೇಕು ಅನ್ನುವಂತ ರೀತಿಯಲ್ಲಿ ಕಾಣಲಾಗ್ತದೆ. ಇವರೇನಪ್ಪ ಅಂದ್ರೆ ಗೋಲ್ಡ್ ಅಂತೇಳಿ ಇಲ್ಲಿ ಇವ್ರನ್ನ ಗೋಲ್ಡ್ ಬಂಗಾರ, ಆಮೇಲೆ ಇವರೇಂದ್ರೆ ಸಿಲ್ವರ್, ಇವರೇನಂತಂದ್ರೆ ತಾಮ್ರ ಅಂತೇಳಿ ನಾವು ಬಳಕೆ ಮಾಡಿರುವಂತ ನಾವು ಕಾಣ್ತೀವಿ. ಒಟ್ಟೇನಪ್ಪ ಅಂದ್ರೆ ಇವರ ಒಂದು ಕೃತಿ ಇವ್ರದೇನಪ್ಪ ಅಂದ್ರೆ ಪ್ರಮುಖವಾದಂತ ಒಂದು ಕೃತಿ ಬರ್ತದೆ. ಅದು ಯಾವ್ದಂದ್ರೆ ದಿ ರಿಪಬ್ಲಿಕ್ ಅಂತೇಳಿ. ಯಾವುದು? ದಿ ರಿಪಬ್ಲಿಕ್ ಕೃತಿ ಬರುತ್ತದೆ. ಯಾಕಂದ್ರೆ ಇದು ಕೃತಿ ಏನಪ್ಪ ಅಂದ್ರೆ ಎಕ್ಸಾಮ್ ನಲ್ಲಿ ದಿ ರಿಪಬ್ಲಿಕ್ ಇದು ಬಗ್ಗೆ ನಿಮ್ಗೆ ಏನಪ್ಪ ಅಂದ್ರೆ ಮಾಹಿತಿ ಇದ್ರೆ ಸಾಕು. ಓಕೆ, ಇಲ್ಲಿ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಆಗಸ್ಟ್ ಕಾಮ್ಟೆ. ಈ ಆಗಸ್ಟ್ ಕಾಮ್ಟೆ ಬಗ್ಗೆ ಏನಪ್ಪ ಅಂದ್ರೆ ನಾವು ನೋಡಿದಾಗ ಏನಪ್ಪ ಅಂದ್ರೆ ಇವರು ಯಾವುದು ಪವರ್ ಆಫ್ ಸೋಷಿಯಲಿಸಂ ಅಂದ್ರೆ ಸಮಾಜಶಾಸ್ತ್ರದ ಪೀತಾಮರಾಗಿರ್ತಾರೆ. ಮತ್ತು ಇವರೇನಪ್ಪ ಯಾವ ದೇಶನಪ್ಪ ಅಂದ್ರೆ ಇವರು ಫ್ರಾನ್ಸ್ ದೇಶವರಾಗಿರ್ತಾರೆ. ಅಂದ್ರೆ ಸಮಾಜವನ್ನು ಅಭಿವೃದ್ಧಿಯ ಹಂತಗಳು ಅಂದ್ರೆ ಒಂದು ಸಮಾಜ ಏನಪ್ಪ ಅಂದ್ರೆ ಇವರು ಸಹ ಸಮಾಜವನ್ನು ಏನ್ ಮಾಡ್ತಾರೆ ಅಂದ್ರೆ ಎಷ್ಟು 3 ಹಂತದಲ್ಲಿ ನೋಡ್ತಾರೆ. 3 ಹಂತದಲ್ಲಿ ಇಲ್ಲಿ ಅಭಿವೃದ್ಧಿಯ ಯಾವುದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ 3 ಹಂತ. ಒಂದೇನಪ್ಪ ಅಂದ್ರೆ ದೈವಿಕ ಹಂತ ಅಂತೇಳಿ. ಯಾವುದು? ದೈವಿಕ ಹಂತ ಬರ್ತದೆ. ಅಂದ್ರೆ ದೈವಿಕ ಅಂದ್ರೆ ಥಿಯೋಲಜಿಕಲ್ ಸ್ಟೇಜ್ ಅಂತೇಳಿ. ಆಮೇಲೆ ಇನ್ನೊಂದಂದ್ರೆ ತಾತ್ವಿಕ ಹಂತ. ಯಾವುದು? ತಾತ್ವಿಕ ಹಂತ ಬರ್ತದೆ. ಅಂದ್ರೆ ಮೆಟಲಜಿಕಲ್ ಸ್ಟೇಜ್ ಅಂತೇಳಿ. ಇನ್ನೊಂದು ಯಾವ್ದು ಬರ್ತದೆ ಅಂದ್ರೆ ವೈಜ್ಞಾನಿಕ ಹಂತ. ಯಾವುದು? ವೈಜ್ಞಾನಿಕ ಅಂದ್ರೆ ಇದು ಸೈಂಟಿಫಿಕಲ್ ಸ್ಟೇಜ್ ಅಂತ ಇಡೀ ಸಮಾಜವನ್ನು ಈ ರೀತಿ ಒಂದು ಹಂತವನ್ನು ನೋಡ್ತಾರೆ. ಇದು ಸಹ ಏನಪ್ಪಾ ಅಂದ್ರೆ ಇದು ಬರಲ್ಲ. ಓಕೆ, ನೆಕ್ಸ್ಟ್ ನಮಗೆ ಯಾರಪ್ಪ ಅಂದ್ರೆ ಮಹಾತ್ಮ ಗಾಂಧಿಯವ್ರ ಬಗ್ಗೆ ಏನಪ್ಪಾ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರುವಂತ ಮಾಹಿತಿ. ಬಟ್ ಏನಂದ್ರೆ ಇಲ್ಲಿ ನಾವು ಒಂದು ಸಮಾಜಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂದ್ರೆ ನೋಡ್ಬೇಕಾದ ಅಂದ್ರೆ ಇವರು ಏನಂದ್ರೆ ಮಹಾತ್ಮ ಗಾಂಧಿಯವರು ಭಾರತ ದೇಶದ ರಾಷ್ಟ್ರಪಿತರವುದು, ಒಂದು ಸ್ವತಂತ್ರದ ಪ್ರಮುಖವಾದಂತಹ ಹೋರಾಟಗಾರರಾಗಿರ್ತಾರೆ. ಅದರ ಜೊತೆ ಅಂದ್ರೆ ಇವರು ಇಡೀ ಒಂದು ಸಮಾಜವನ್ನು ಏನಪ್ಪಾ ಅಂದ್ರೆ ಒಂದು ಸಮಾನವಾದಂತಹ ಒಂದು ಸಮಾಜವನ್ನು ಕಟ್ಟಬೇಕು, ಈಕ್ವಲ್ ಸೊಸೈಟಿಯನ್ನು ಕಟ್ಟಬೇಕು ಅನ್ನುವಂತ ರೀತಿಯಲ್ಲಿ ಕಾಣಲಾಗ್ತದೆ. ಮತ್ತು ಸರ್ವೋದವಾದಂತಹ ಸಮಾಜವನ್ನು ಕಟ್ಟಬೇಕು ಅನ್ನುವಂತ ರೀತಿಯಲ್ಲಿ ಕಾಣಲಾಗ್ತದೆ. ಅದರ ಜೊತೆಯಲ್ಲಿ ಸರ್ವರ ಹಿತ ಕಲ್ಯಾಣವನ್ನು ಸಾಧಿಸಬೇಕು ಅನ್ನುವಂತ ರೀತಿಯಲ್ಲಿ ಕಾಣ್ತದೆ. ಅದೇ ರೀತಿ ಅಂದ್ರೆ ಗ್ರಾಮ ಸ್ವರಾಜ್ಯ ಅಂದ್ರೆ ಇಡೀ ಏನಂದ್ರೆ ಒಂದು ಸ್ವರಾಜ್ಯ ಏನಪ್ಪ ಅಂದ್ರೆ ಜನರಿಂದ ಸರ್ಕಾರ ಆಗ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವರ ಒಂದು ಕಾಣುತ್ತಾರೆ. ಒಟ್ಟೇನಪ್ಪ ಅಂದ್ರೆ ಇಲ್ಲಿ ಸಮಾಜವನ್ನು ಸಮಾನವಾದ ರೀತಿಯಲ್ಲಿ ಕಾಣಲಾಗ್ತದೆ. ಸಮಾಜ ಯಾವ ರೀತಿ ಇರ್ಬೇಕಂದ್ರೆ ನಾನ್ ವೈಲೆನ್ಸ್ ಅಂದ್ರೆ ಅಹಿಂಸಾತ್ಮಕವಾದಂತಹ ಸಮಾಜ ಇರಬೇಕೆಂಬ ಒಂದು ವಿಚಾರವನ್ನು ಹೊಂದಿರ್ತಾರೆ. ಇದು ವರ್ಗ ರೀತಿಗೆ ಬರಲ್ಲ. ಇಲ್ಲಿ ನೋಡ್ರಿ ನಮ್ಗೇನಪ್ಪ ಅಂದ್ರೆ ಪ್ರಮುಖವಾದಂತಹ ರೀತಿಯಲ್ಲಿ ಅಂದ್ರೆ ಬರುವಂತದ್ದು ಏನಪ್ಪ ಅಂದ್ರೆ ಇಲ್ಲಿ ಕಾರ್ಲ್ ಮಾರ್ಕ್ಸ್ ಬಗ್ಗೆ ನಾವು ನೋಡಲಾಗ್ತದೆ. ಯಾಕಂದ್ರೆ ಒಂದು ಸಮಾಜ ಏನಪ್ಪ ಅಂದ್ರೆ ಇಲ್ಲಿ ಒಂದು ಯಾವ ರೀತಿ ಅಂದ್ರೆ ಬಡವರು ಅಂದ್ರೆ ಬಡವ ಮತ್ತು ಶ್ರೀಮಂತ ಅಂದ್ರೆ ಪೂರ್ ಅಂಡ್ ರಿಚ್ ಅಂತೇಳಿ. ಆಮೇಲೆ ಇಲ್ಲಂದ್ರೆ ಕಾರ್ಮಿಕ ಯಾವ್ದು ಕಾರ್ಮಿಕ ಮತ್ತು ಏನಪ್ಪಾ ಅಂದ್ರೆ ಮಾಲೀಕ ಅಂತೇಳಿ ಇದೇನಪ್ಪ ಅಂದ್ರೆ ವರ್ಗಗಳು ಏನಾಗಿರ್ತಾವ ಹುಟ್ಟಿಕೊಂಡಿರ್ತಾವ. ಏನಪ್ಪಾ ಅಂದ್ರೆ ವರ್ಗಗಳು ಹುಟ್ಟಿಕೊಂಡಿರ್ತವೆ. ಈ ವರ್ಗಗಳ ಮೂಲಕ ಏನಾಗ್ತದೆ ಸಮಾಜಕ್ಕೆ ಅನ್ಯಾಯವಾಗಿ ಹುಟ್ಟುಕೊಳ್ತದ. ಸಮಾಜ ಏನಾಗ್ತದ ಅನ್ಯಾಯತೆಯನ್ನು ಕಾಣ್ತದ. ಅಂದ್ರೆ ಜಸ್ಟಿಸ್ ವಾದಂತ ಸಮಾನತೆ ಸಿಗಲ್ಲ. ಈ ವರ್ಗವಾದಂತ ಸಮಾಜವನ್ನೇನಂದ್ರೆ ಇದು ಇಡೀ ಸಮಾಜಕ್ಕೆ ತೊಂದರೆ ಆಗ್ತದೆ. ಇದನ್ನೇನಪ್ಪ ಅಂದ್ರೆ ವರ್ಗವಾದಂತ ಸಮಾಜ ಬೇಡ, ಒಂದು ವರ್ಗರಹಿತವಾದಂತ ಸಮಾಜವನ್ನು ಕಟ್ಟಬೇಕು ಅನ್ನೋ ರೀತಿಯಲ್ಲಿ ಕಾಣಲಾಗ್ತದೆ. ಅಂದ್ರೆ ಇದು ವರ್ಗದ ಏನಾಗ್ತಂದ್ರೆ ಅನ್ಯಾಯಕ್ಕೆ ಅಂದ್ರೆ ಕಾರಣವಾಗುವಂತದ್ದು ನಾವು ಕಾಣಲಾಗ್ತದೆ. ಈ ರೀತಿಯಿಂದ ಇದನ್ನು ನಿರ್ನಾಮ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಯಾರು ಹೇಳ್ತಾರೆ ಅಂದ್ರೆ ಈ ಕಾರ್ಲ್ ಮಾರ್ಕ್ಸ್ ಹೇಳುವಂತದ್ದು ನಾವು ಕಾಣ. ಇದು ಕಾರ್ಲ್ ಮಾರ್ಕ್ಸ್ ಗೆ ಸಂಬಂಧಪಟ್ಟಂತೆ ಆನ್ಸರ್ ಆಗುವಂತದ್ದು ನೋಡ್ತೀವಿ. ಈಗಾಗಲೇ ಅಂದ್ರೆ ಇವರು ಪ್ರಮುಖವಾದಂತ ಕ್ರಾಂತಿಗಳ ಬಗ್ಗೆ ತಮ್ಮದಂತ ಬೆಂಬಲವನ್ನು ಸೂಚಿಸಿರುವಂತ ವ್ಯಕ್ತಿ ಆಗಿರ್ತಾನೆ. ನೋಡ್ರಿ ನೆಕ್ಸ್ಟ್ ಇರುವಂತದ್ದು ಯಾವ್ದು ಬರ್ತಂದ್ರೆ ಇಲ್ಲಿ ಸ್ಕೀಮಕ್ಕೆ ಸಂಬಂಧಪಟ್ಟದಂತೆ. ಈ ಸ್ಕೀಮಕ್ಕೆ ಸಂಬಂಧಪಡದಂತೆ ಇರುವಂತ ಒಂದು ಪ್ರಶ್ನೆ ಇದು ಒಂದು ಟಿಇಟಿಗೆ ಸಂಬಂಧಪಡದಂತೆ ಜಿಪಿಟಿ ಆಗಿರ್ಬೋದು, HST ಆಗಿರ್ಬೋದು, ಇದು ಒಂದು ಕಾಮನ್ ಆಗಿರುವಂತ ಟೀಚರ್ ಅವರಿಗೆ
ಕಂಪಲ್ಸರಿ ಇದು ನಾಲೆಜ್ ಬೇಕೇ ಬೇಕು. ನೋಡ್ರಿ ಇಲ್ಲಿ ನಮ್ಗೆ ಸ್ಕೀಮಾ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಇರುವಂತಹ ಪ್ರಶ್ನೆಗಳಿದಾವೆ. ಅಂದ್ರೆ ಆ ಜ್ಞಾನವನ್ನು ಸಂಸ್ಕರಿಸಲು ವ್ಯಕ್ತಿ ಹೊಂದಿರುವಂತಹ ಒಂದು ವಿಧಾನನ, ಅಥವಾ ಶಿಕ್ಷಕರೊಂದಿಗೆ ನಡೆದುಕೊಳ್ಳುವಂತ ಒಂದು ವಿಧಾನನ, ಮತ್ತು ಮುಳ್ಳು ಚಮಚವನ್ನು ತಿಳಿದುಕೊಳ್ಳುವಂತ ಒಂದು ವಿಧಾನ, ಸ್ನೇಹಿತರೊಂದಿಗೆ ಓದುವ ಒಂದು ವಿಧಾನ ಅಂತಿದೆ. ಅಂದ್ರೆ ನಮಗೆ ಆಲ್ಮೋಸ್ಟ್ ಅಂತಂದ್ರೆ ಸ್ಕೀಮದ ಬಗ್ಗೆ ಇರುವಂತ ಒಂದು ಮಾಹಿತಿ ಬೇಕಾಗ್ತದೆ. ಇಲ್ಲಿ ಸ್ಕೀಮದ ಬಗ್ಗೆ ಮಾಹಿತಿ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ನೋಡ್ರಿ, ನಾವು ಒಂದು ನ್ಯಾಚುರಲ್ ಆಗಿರುವಂತ ಒಂದು ಸ್ಕೀಮ್ ನೋಡೋಣ. ಯಾವುದು ನ್ಯಾಚುರಲ್ ಇರುವಂತ ಒಂದು ಸ್ಕೀಮಾ. ಇಲ್ಲಿ ನ್ಯಾಚುರಲ್ ಇರುವಂತ ಒಂದು ಸ್ಕೀಮ್ ಅಂತ ನೋಡಿದಾಗ ಒಂದು ಎಲ್ಲಪ್ಪ ಅಂದ್ರೆ ಮಕ್ಕಳ ಆಸ್ಪತ್ರೆ. ಯಾವುದು ಮಕ್ಕಳ ಆಸ್ಪತ್ರೆಯಲ್ಲಿ ಆಲ್ಮೋಸ್ಟ್ ಇಲ್ಲೆಲ್ಲ ಇಲ್ಲಿ ನೋಡಿ ಮಕ್ಕಳು ಇರುವಂತದ್ದು ನಾವು ನೋಡಲಾಗ್ತದೆ. ಅಂದ್ರೆ ಆಗತ್ತಾನೆ ಏನಪ್ಪ ಅಂದ್ರೆ ಜನನಾಗಿರುವಂತ ಮಕ್ಕಳು ಇರ್ತಾರೆ. ಅಂದ್ರೆ ಡೆಲಿವರಿ ಆದಂತ ಸಂದರ್ಭದಲ್ಲಿ ಎಲ್ಲಾ ಮಕ್ಕಳೇನಪ್ಪ ಇಲ್ಲಿ ಹಲವಾರು ರೀತಿಯಾದಂತ ಮಕ್ಕಳು ಇರ್ತಾರೆ. ಮಕ್ಕಳು ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ತಾಯಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಇರುವಂತದ್ದು. ಇಲ್ಲಿ ಒಂದು ಮಗು ಅಂದ್ರೆ ಅಳುವ ಒಂದು ಶಬ್ದವನ್ನು ಕೇಳಿದಾಗ ಅಂದ್ರೆ ಇದು ಮಗು ನಂದೇ, ಅಂದ್ರೆ ಇದು ಅಷ್ಟು ಮಕ್ಕಳಲ್ಲಿ ಏನಪ್ಪ ಇದು ನಂದೇ ಅಂತೇಳಿ ಅವರಲ್ಲಿ ಏನಪ್ಪ ಸ್ಕೀಮ್ ಉಂಟಾಗ್ತದೆ. ಅದಕ್ಕೆ ಮೂಲ ಕಾರಣ ಏನಪ್ಪ ಅಂದ್ರೆ ಅದನ್ನಂದ್ರೆ ಹಳೆಯ ಒಂದು ಜ್ಞಾನವೇನಪ್ಪ ಅಂದ್ರೆ ಹೊಸ ಜ್ಞಾನದಂದ್ರೆ ಒಂದು ಸಂಸ್ಕರಿಸುವಂತದ್ದು, ಅಪ್ಡೇಟ್ ಮಾಡುವಂತದ್ದು ನಾವು ಕಾಣುತ್ತೆ. ಯಾವ ರೀತಿ ಅಂದ್ರೆ ಈ ತಾಯಿ ಏನ್ ಮಾಡ್ತಾರೆ, ತನ್ನ ಮಗು ಇರುವಂತ ಅಳುವಂತ ಒಂದು ಧ್ವನಿ ಏನಿರ್ತದ, ಸ್ಪೀಡ್ ಇದೆನಾ ಅಥವಾ ಸ್ಲೋ ಇದೆನಾ, ಮೀಡಿಯಂ ಇದೆನಾ, ಅಥವಾ ಅಲ್ಲಿ ಅಳುವಂತ ಒಂದು ಸ್ಟೈಲ್ ಅಲ್ಲಿ ಅದರ ಆದ್ರ ಮೇಲೆ ಅಂದ್ರೆ ತಾಯಿ ಏನ್ ಮಾಡ್ತಾರೆ, ಅಲ್ಲಿರುವಂತ ಮಗುವಿನ ಎಲ್ಲಾ ಹಳೆಯ ಜ್ಞಾನಗಳೇನಂದ್ರೆ ಸೇವ್ ಮಾಡಿಕೊಂಡಿರ್ತಾರೆ. ಅದರ ಆದ್ರ ಮೇಲೆ ಏನಂದ್ರೆ ಈ ಸ್ಕೀಮ ಇರುವಂತ ನಾವು ಕಾಣುತ್ತೆ. ಅಂದ್ರೆ ಜ್ಞಾನ ಸಂಸ್ಕರಿಸಲು ವ್ಯಕ್ತಿ ಹೊಂದಿರುವ ಒಂದು ವಿಧಾನ ಅನ್ನುವಂತ ರೀತಿಯಲ್ಲಿ ನಾವು ಇಲ್ಲಿ ಕಾಣ್ತೀವಿ. ಯಾಕಂದ್ರೆ ಇದು ನೇರವಾದಂತ ರೀತಿಯಲ್ಲಿ ಆನ್ಸರ್ ಇರುವಂತದ್ದು ಕಾಣ್ತೀವಿ. ಇನ್ನೊಂದು ನೋಡ್ರಿ, ಆಲ್ಮೋಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಉದಾಹರಣೆಗಳ ಸಹಿತ ಏನಪ್ಪಾ ನಾವು ನೋಡೋಣ. ಇಲ್ಲಿ ನೋಡ್ರಿ, ನಿಮಗೆ ಸ್ಪಷ್ಟವಾದಂತ ನ್ಯಾಚುರಲ್ ಇರುವಂತ ಒಂದು ಅಂದ್ರೆ ಮಗು ಆಡುವಂತ ಸಂದರ್ಭದಲ್ಲಿ ಅದನ್ನ ಯಾವ ರೀತಿ ಅನ್ನೋದ್ರ ಬಗ್ಗೆ ಗೊತ್ತಾಯ್ತು. ಇಲ್ಲಂದ್ರೆ ಈಗಾಗಲೇ ಸ್ಕೀಮಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾಗಿ ಅಂದ್ರೆ ಹಳೆಯ ಜ್ಞಾನ ಸಹಾಯದಿಂದ ಅಂದ್ರೆ ವ್ಯಕ್ತಿಯ ಮನಸ್ಸಿನಲ್ಲಿ ಇರುವಂತ ಒಂದು ಜ್ಞಾನವನ್ನು ಒಂದು ವ್ಯವಸ್ಥಿತವಾದಂತ ಒಂದು ಸಿಸ್ಟಮೆಟಿಕ್ ಪ್ರಕಾರ ಏನಂದ್ರೆ ಅರ್ಥೈಸುವಂತ ಒಂದು ವಿಧಾನವನ್ನು ಕಲಿಯುತ್ತೆ. ಅಂದ್ರೆ ಇದರ ಆಧಾರ ಮೇಲೆ ಏನಂತಾರೆ ಇಲ್ಲಿ ಒಂದು ಸ್ಕೀಮ್ ಉಂಟಾಗ್ತದೆ ಅಂತ ಹೇಳಲಾಗ್ತದೆ. ಇವರು ಉದಾಹರಣೆ ಅಂದ್ರೆ ಇಲ್ಲಿ ಒಂದು ನಾಯಿ ಅಂತ ಹೇಳ್ತದೆ. ನಾಯಿ ಅಂತಂದ್ರೆ ಅದಕ್ಕೆ ನಾಲ್ಕು ಕಾಲು ಇರುವಂತದ್ದು ಮತ್ತೆ ಬಾಲ್ ಇರುವಂತದ್ದು. ಅದರ ಆದ್ಮೇಲೆ ಇಲ್ಲಿ ಒಂದು ಹೊಂಟಿದ್ರೆ ಇದು ನಾಯಿ ಅಂತ ಹೇಳಿ ನಾವಂದ್ರೆ ಹಳೆಯ ಜ್ಞಾನ ಅಂದ್ರೆ ಹೊಸ ಜ್ಞಾನದ ಜೊತೆಗೆ ಅಂದ್ರೆ ಸಂಗ್ರಹಿಸುವಂತದ್ದು, ಸ್ಟೋರ್ ಮಾಡುವಂತ ಅನ್ನೋ ರೀತಿಯಲ್ಲಿ ಕಾಣುತ್ತೆ. ಇದರ ಮೂಲಕ ಅಂದ್ರೆ ಶಾಲೆಯಲ್ಲಿ ಹೊಸ ವಿಷಯ ಕಲಿಯುವಾಗ ಅಂದ್ರೆ ನೀವು ಒಂದು ವಿಷಯ ಕಲಿಯುವಂತ ಸಂದರ್ಭದಲ್ಲಿ ಅಂದ್ರೆ ಹಳೆಯ ಜ್ಞಾನ ಇದು ಇಂಪಾರ್ಟೆಂಟ್. ಅಂದ್ರೆ ಓಲ್ಡ್ ಜ್ಞಾನವನ್ನು ಅಂದ್ರೆ ಅದು ಹಿಡಿದಿಟ್ಟುಕೊಳ್ಳೋದು, ಅಂದ್ರೆ ಹೊಸ ಜ್ಞಾನವನ್ನು ಹಳೆಯ ಜ್ಞಾನ ಹಿಡಿದಿಟ್ಟುಕೊಳ್ಳುವಂತದ್ದನ್ನ ನಾವೇನಪ್ಪ ಅಂದ್ರೆ ಇಲ್ಲಿ ಸ್ಕೀಮಾ ಅನ್ನೋದಕ್ಕೆ ಕಾಣಾಗ್ತದೆ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ನಮ್ಗೇನಪ್ಪ ಅಂದ್ರೆ ಇದು ನೋಡ್ರಿ, ಇನ್ನೊಂದಂದ್ರೆ ಇದರ ಒಂದು ಚಿತ್ರವನ್ನು ನೋಡುವಂತ ಸಂದರ್ಭದಲ್ಲಿ ಚಿತ್ರವನ್ನು ನೋಡುವಂತಂದ್ರೆ ಒಂದು ಶಾಲೆಯಲ್ಲಿ ಏನಪ್ಪ ಅಂದ್ರೆ ನಾವು ಒಂದು ಕ್ಲಾಸ್ ರೂಮ್ ಅಂತ ಹೇಳ್ತೀವಿ. ಕ್ಲಾಸ್ ರೂಮ್ ಅಂದ್ರೆ ಯಾವ ರೀತಿಗೆ ಇರ್ತದ ಅಂದ್ರೆ ಇಲ್ಲಿ ಕಾಮನ್ ನೋಡ್ರಿ, ಇಲ್ಲ ಬೇರೆ ಕ್ಲಾಸ್ ರೂಮ್ ಎಲ್ಲ ಮಾರ ಬೋರ್ಡ್ ಇರುವಂತದ್ದು, ಇಲ್ಲೇನಂದ್ರೆ ಇಲ್ಲಿ ಟೇಬಲ್ ಇರುವಂತದ್ದು, ಆಮೇಲೆ ಇಲ್ಲಿ ಮೇಡಮ್ ಅಥವಾ ಇಲ್ಲಿ ಟೀಚರ್ ಇರುವಂತದ್ದು, ಆಮೇಲೆ ಟೇಬಲ್ ಇಲ್ಲೆಲ್ಲ ಈ ರೀತಿ ಇದ್ದಂತ ಸಂದರ್ಭದಲ್ಲಿ ಅಂದ್ರೆ ಇದು ಹಳೆಯ ಜ್ಞಾನವನ್ನು ಇಲ್ಲಿ ಬೇರೆ ಕಡೆ ಹೋದಾಗ ಇದು ಕ್ಲಾಸ್ ರೂಮ್ ಅಂತೇಳಿ ಅಂದ್ರೆ ಹಳೆಯ ಜ್ಞಾನವನ್ನು ಹೊಸ ಜ್ಞಾನ ಜೊತೆ ಅಂದ್ರೆ ಹಿಡಿದಿಟ್ಕೊಳ್ಳುವಂತದ್ದು ಒಂದು ಇದನ್ನ ನಾವು ಸ್ಕೀಮದಲ್ಲಿ ಏನಂದ್ರೆ ನೋಡುವಂತದ್ದು ಕಾಣ್ತೀವಿ. ನೆಕ್ಸ್ಟ್ ನೋಡ್ರಿ, ಯಾಕಂದ್ರೆ ನಮ್ಮಲ್ಲಿ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಯಿಂದ ತಮ್ಮೆಲ್ಲರಿಗೆ ಹೊಸವಾದಂತ ಮಾಹಿತಿಗಳನ್ನು ಬಂದ್ರೆ ಟೀಟ್ ಪರವಾಗಿ ಸೀರೀಸ್ 2 ಅನ್ನು ನಾವು ಈಗ ನೀಡ್ತಿದ್ವಿ. ಈಗಾಗಲೇ ಕೆಸೆಟ್ ಸಂಬಂಧಪಟ್ಟ ಸೀರೀಸ್ ಗಳನ್ನು ಕೊಟ್ಟಿವಿ. ಆ ಕೆಸೆಟ್ ಸೀರೀಸ್ ಗಳ ಮೂಲಕ ನಮ್ಮ ಲಕ್ಷ್ಮೀ ಸ್ಪರ್ಧದಿಂದ ಎಷ್ಟಂತಂದ್ರೆ 10 ಜನ ಕೆಸೆಟ್ ಎಲಿಜಿಬಲ್ ಆಗಿದ್ದಾರೆ. ಅದು ಏನಪ್ಪ ನಮ್ಮ ಮೊದಲನೆಯ ಪ್ರಯತ್ನ. ಯಾಕಂದ್ರೆ ಅಂತ ಹೈಯರ್ ಎಜುಕೇಶನ್ ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಏನಪ್ಪ ಎಲಿಜಿಬಲ್ ಕೊಟ್ಟಂತ ಒಂದು ಸಂಸ್ಥೆ ಅಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ. ಯಾಕಂದ್ರೆ
ಇಲ್ಲಿ ತಾವೆಲ್ಲ ಏನಪ್ಪ ಟಿ ಏನಪ್ಪ ಆರಾಮಾಗಿ ಏನಪ್ಪ ನಿಮ್ಗೆ ಈಗ ನಮ್ಮ ಗ್ರೂಪ್ ಅನ್ನು ಸಹ ಏನು ಮಾಡಿದೆ ಅಂದ್ರೆ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಗ್ರೂಪ್ ಮಾಡಿದೀನಿ. ಡೈಲಿ 7ರಿಂದ 8 ಗಂಟೆ ತಮ್ಮೆಲ್ಲರಿಗೆ ಉಚಿತವಾದಂತ PDF ನೋಟ್ಸ್ ಅನ್ನು ಸಹ ಕೊಡ್ತಾ ಇದ್ದೀನಿ. ಅದ್ರ ಜೊತೆ ಏನಪ್ಪ ಕ್ಲಾಸ್ಗಳು ಸಹ ಏನಪ್ಪ ತಮ್ಮೆಲ್ಲರಿಗೆ ಇರುವುದರಿಂದ ಏನಂದ್ರೆ ಈಗಲೇ ಕ್ಲಾಸ್ಗಳನ್ನು 1, 2 ಎಲ್ಲ ನೋಡ್ಬೇಕಂದ್ರೆ ತಮ್ಮೆಲ್ಲರಿಗೆ ಏನಾದ್ರೆ ಕೇಳ್ಕೊಂಡ್ರೆ ನೀವೆಲ್ಲ ಏನಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳಿ ನಾನು ತಮ್ಮಲ್ಲಿ ಏನಾದ್ರೆ ಮನವಿ ಮಾಡ್ತಾ ಇದ್ದೀನಿ. ಇವಾಗ ಏನಂದ್ರೆ ನಾವು ಕ್ಲಾಸ್ಗೆ ಏನಂದ್ರೆ ಮುಂದುವರೋಣ ನೋಡಿ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಏನಪ್ಪ ಎಲ್ಲವೂ ಅಂದ್ರೆ ಎಲ್ಲಾ ರೀತಿಯಾದಂತಹ ವಿದ್ಯಾರ್ಥಿಗಳು ಇರ್ತಾರೆ ಇಲ್ಲಿ. ಎಲ್ಲಾ ರೀತಿಯಾದಂತಹ ವಿದ್ಯಾರ್ಥಿಗಳು ಇರೋದ್ರಿಂದ ಹಲವಾರು ರೀತಿಯಾದಂತಹ ಕಲಿಕಾ ಸಮಸ್ಯೆಗಳು ಇದ್ದೇ ಇರ್ತವೆ. ಯಾಕಂದ್ರೆ ಎಲ್ಲಾರು ಟ್ಯಾಲೆಂಟ್ ಇರಲ್ಲ, ಎಲ್ಲಾರು ಏನಪ್ಪ ಇಲ್ಲಿ ದಡ್ಡರ ಇಲ್ಲದೆ ಇರುವಂತದನ್ನ ನಾವು ಕಾಣ್ತೀವಿ. ಬಟ್ ಇದೇನಂದ್ರೆ ಇವೆಲ್ಲದಕ್ಕ ಮುಂಚಿತವಾಗಿ ಏನಂದ್ರೆ ಪ್ರಮುಖವಾಗಿ ಏನಪ್ಪ ಯಾವ ರೀತಿಯ ಸಮಸ್ಯೆಗಳಿಂದ ತೊಂದರೆಗೆ ಒಳಗಾಗ್ತಾರ ಅನ್ನೋದ್ ರೀತಿಯಲ್ಲಿ ಇಲ್ಲಿರುವಂತ ಒಂದು ಟಾಪಿಕ್ ಇದೇನಂದ್ರೆ ಇದು ಒಳ್ಳೆ ಕಾಂಟೆಂಟ್, ಒಳ್ಳೆ ಇರುವಂತ ಮಾಹಿತಿಯನ್ನ ನಾವು ನೋಡ್ತೀವಿ. ಯಾವ ರೀತಿಯಾದಂತ ಅನ್ನೋದ್ರ ಬಗ್ಗೆ ನೋಡೋಣ. ಇಲ್ಲಿ ನೋಡ್ರೆ, ವಿದ್ಯಾರ್ಥಿಯೊಬ್ಬರು ಸಂಖ್ಯೆಗಳನ್ನು ತಪ್ಪಾಗಿ ಓದುತ್ತಿದ್ದರೆ ಅಂದ್ರೆ ಸಂಖ್ಯೆಗಳನ್ನ ತಪ್ಪಾಗಿ ಓದುತ್ತಿದ್ದರೆ ಅವರು ಈ ಕೆಳಗಿನ ನ್ಯೂನ್ಯತೆಗಳನ್ನ ಹೊಂದಿರುತ್ತಾರೆ ಅಂತ ಕೇಳ್ತಲಾಗಿ. ಇದಂದ್ರೆ ದೇಹ ಮಾಂದ್ಯ ದೋಷ ಇರುವಂತದ್ದು, ಕಲಿಕೆ ದೋಷ ಇರುವಂತದ್ದು, ಅಜರ ದೋಷ ಇರುವಂತದ್ದು, ಗಣನೆ ದೋಷ ಅನ್ನೋದ್ರೆ ಅಂದ್ರೆ ಇಲ್ಲಿ ನೋಡ್ರಿ ಯಾವ್ದಪ್ಪ ಅಂದ್ರೆ ಅಂಕಿ ಮತ್ತು ಸಂಖ್ಯೆಗಳು. ಯಾಕಂದ್ರೆ ಅಂಕೆ ಮತ್ತು ಸಂಖ್ಯೆಗಳು ಅಂಕಿಗಳು ಅಂತಂದ್ರೆ 0-9, ಸಂಖ್ಯೆಗಳಂದ್ರೆ 10ರಿಂದ ಹಂಗೆ ಇದನ್ನ ಸಂಖ್ಯೆ. ಈ ಅಂಕಿ ಸಂಖ್ಯೆಗಳನ್ನ ಏನಪ್ಪ ಅಂದ್ರೆ ಓದುವ ಒಂದು ನ್ಯೂನ್ಯತೆ ಇದ್ರೆ ಅಂತದನ್ನ ಏನಪ್ಪ ಅಂದ್ರೆ ನಾವೇನಪ್ಪ ಅಂದ್ರೆ ಗಣನ ದೋಷ ಅಂತಂದ್ರೆ ಡಿಸ್ಕ್ಯಾಲ್ಕಿಯ ಅನ್ನೋದ್ ರೀತಿ ಕಾಣುತ್ತೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ಆ ಸಂಖ್ಯೆಗಳನ್ನ ಏನಪ್ಪ ಅಂದ್ರೆ ಯಾವ್ದು ಸಂಖ್ಯೆಗಳಾಗಿರ್ಬೋದು, ಅಂಕಿಗಳನ್ನಾಗಿರ್ಬೋದು, ಅಂದ್ರೆ ಓದಲಾಗಿರ್ಬೋದು, ಬರೆಯಲಾಗಿರ್ಬೋದು, ಗುರುತಿಸಲಾಗಿರ್ಬೋದು, ಅಂದ್ರೆ ಇಂಥ ಗಣನೆಗಳನ್ನು ಮಾಡುವಂತ ಸಂದರ್ಭ ಅಂದ್ರೆ ಇಲ್ಲಿ ತಪ್ಪಾಗಿ ಮಾಡ್ತಿದ್ರೆ ನೋಡ್ರಿ. ಕೆಲವು ಅಂದ್ರೆ ಇಲ್ಲಿ 12 ಅಂತ ಇದೆ, ಇದನ್ನ ಓದುವಂತಂದ್ರೆ ಏನಂದ್ರೆ ಇದನ್ನ 21 ಅಂತ ಓದುವಂತದ್ದು. ಮತ್ತೆ ಇನ್ನೊಂದಂದ್ರೆ ಇಲ್ಲಿ 48 ಇರ್ತದೆ, ಇದನ್ನ 84 ಅಂತ ಓದುವಂತದ್ದು. ಮತ್ತೆ ಇನ್ನೊಂದಂದ್ರೆ ಇಲ್ಲಿ 5 ಮತ್ತು 3 ಇರ್ತದೆ, ಅಂದ್ರೆ ಇಲ್ಲಿ 5 ಯಾವುದು 3 ಯಾವುದು ಅಂತಂದ್ರೆ ಗೊಂದಲ ಉಂಟಾಗುವಂತದನ್ನು ನಾವು ಇಲ್ಲಿ ಇದೇನಪ್ಪ ಈ ರೀತಿಯಾದಂತ ಗಣನೆಗೆ ಸಂಬಂಧಪಟ್ಟಂತೆ ಅವರಲ್ಲಿ ದೋಷ ಉಂಟಾದ್ರೆ ಡಿಸ್ಕ್ಯಾಲ್ಕಿ ಅಂತ ಹೇಳಿ ನೀವೇನಾದ್ರೂ ಹೇಳುವಂತದ್ದು ನಿಮ್ಮಲ್ಲಿ ಮೈಂಡ್ ಇಟ್ಟಿರಬೇಕಾಗ್ತದೆ. ಇಲ್ಲಿ ನೋಡ್ರಿ, ಇದಕ್ಕೆ ಸಂಬಂಧಪಟ್ಟಂತೆ ಕಲಿಕೆಗೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಾದಂತ ಇಲ್ಲಿ ನಮ್ಮ ಲಕ್ಷ್ಮೀ ಸ್ಪರ್ಧೆ ಅಂತ ತಮ್ಮೆಲ್ಲರಿಗೂ ಅವಕಾಶ ಇರುವಂತ ನೋಡ್ತೀವಿ. ಇಲ್ಲಿ ನೋಡ್ರಿ, ಡಿಸ್ಕ್ಲೇಸಿ ಅಂತಂದ್ರೆ ಓದುವ ಒಂದು ನ್ಯೂನ್ಯತೆ ಇರುವಂತ ಅಂದ್ರೆ ಟೋಟಲಿ ಕಲಿಕೆಯ ನ್ಯೂನ್ಯತೆಗಳು ಅಂದ್ರೆ ಡಿಸ್ಕ್ಲೇಸಿ ಅಂತಂದ್ರೆ ಓದುವ ನ್ಯೂನ್ಯತೆ ಇರುವಂತದ್ದು, ಡಿಸ್ಗ್ರಾಫಿ ಅಂತಂದ್ರೆ ಬರೆಯುವುದರಲ್ಲಿ ನ್ಯೂನ್ಯತೆ ಇರುವಂತದ್ದು, ಡಿಸ್ಕ್ಯಾಲಿಕ್ ಅಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಾಯ್ತು ಅಂಕಗಣಿತೆಯ ಲೆಕ್ಕಾಚಾರಿಗೆ, ಡಿಸ್ಪಾಸಿ ಅಂತಂದ್ರೆ ಭಾಷೆ ನ್ಯೂನ್ಯತೆ ಇರುವಂತದ್ದು, ಮತ್ತೆ ಡೈಸ್ಟ್ರಾಕ್ಸಿ ಅಂದ್ರೆ ದೈಹಿಕ ಕೌಶಲ್ಯದ ಕಲಿಕಾ ನ್ಯೂನತೆಗಳಿರುವಂತದ್ದು ಕಾಣಲಾಗ್ತದೆ. ಡಿಸ್ಫೋನಿ ಅಂದ್ರೆ ಉಚ್ಚಾರದ ದೋಷಗಳಿರುವಂತದ್ದು, ಕೆಳದಲ್ಲಿರುವಂತೆ ವೇಗವಾಗಿ ಮಾತನಾಡುವಂತದ್ದು ಏನಂದ್ರೆ ಇಲ್ಲಿ ಸಮಸ್ಯೆ ಇರುವಂತದ್ದು ನಾವು ಕಾಣ್ತೀವಿ. ಇದು ನೋಡಿ ADHD ಅಂತ ಅಂದ್ರೆ ADHD ಅಂತಂದ್ರೆ ಇವರು ಏನಂದ್ರೆ ಯಾವ ರೀತಿ ಅಂದ್ರೆ ಇವರು ಒಂದು ಕ್ಲಾಸ್ ನಲ್ಲಿ ಏನಪ್ಪ ಚಂಚಲವಾದಂತ ಇರುವಂತ ವ್ಯಕ್ತಿಗಳು ಇವರು. ಯಾಕಂದ್ರೆ ಇವರು ಪಾಠ ನೀವು ಮಾಡುವಂತ ಮುಂದ ಏನಂದ್ರೆ ಪಾಠವನ್ನ ಯಾವ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಗಮನನೇ ಹರಿಸಲ್ಲ. ಇವ್ರೇನಪ್ಪ 1 ನಿಮಿಷ ಹಿಂಗಿರ್ತಾರೆ, ಆಮೇಲೆ ಯಾವ ಸಿಗ್ನಲ್ ಅಂತ ಗೊತ್ತಿಲ್ಲ ನಾವೇಂದ್ರೆ ಇರ್ತಾರಂತಿದ್ದು. ಬಟ್ ಅವ್ರ ಮನಸ್ಸು ಏನಂದ್ರೆ ಚಂಚಲವಾದಂತ ಮನಸ್ಸು ಇರ್ತದ. ಈ ಚಂಚಲವಾದ ಮನಸ್ಸು ಇರ್ತಾರ ಅವ್ರೇನಪ್ಪ ಯಾವುದೇ ರೀತಿಯಲ್ಲಿ ಅಂದ್ರೆ ADHD ಅಂತಂದ್ರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಅವರ ಅಟೆನ್ಷನ್ಸ್ ಅಂದ್ರೆ ಅಲ್ಲಿ ಏಕಾಗ್ರತೆಯನ್ನು ಅವರಲ್ಲಿ ಇರಲ್ಲ, ಅವರಂದ್ರೆ ಪರಿಪೂರ್ಣವಾದಂತ ಕೆಲಸ ಮಾಡಲ್ಲ. ಇಂಥ ನ್ಯೂನತೆ ಇರುವಂತಹ ವ್ಯಕ್ತಿಗಳನ್ನ ಇಲ್ಲಿ ನಾವು ಕಾಣ್ತೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ADHDಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ಮಾಹಿತಿ ಇಲ್ಲಿ ಇರುವಂತದ್ದು ನೋಡಲಾಗ್ತದೆ. ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂತೆ ಇದು ಬರ್ತದೆ, ಯಾವ್ದಪ್ಪ ಅಂದ್ರೆ ಪ್ರಮುಖವಾಗಿ ಇದು ಬರ್ತದೆ ಯಾವ್ದಂದ್ರೆ APD ಅಂತಂದ್ರೆ ಒಂದು ಕೇಳುವ ನ್ಯೂನ್ಯತೆ ಕಾಣ್ತದೆ. ಯಾವುದು ಕೇಳುವ ಒಂದು ನ್ಯೂನ್ಯತೆ ಅನಿಸು ಇದೇನಪ್ಪ ಅಂದ್ರೆ ಗಮನ ಹರಿಸುವಂಥದ್ದು. ಇದು ಗಮನ ADHD. ಕೇಳುವಂಥದ್ದು ಯಾವ ರೀತಿ ಅಂದ್ರೆ ಆಲ್ಮೋಸ್ಟ್ ಅಂದ್ರೆ ನೋಡ್ರಿ, ಈ ರೀತಿಯಾಗಿ ಇಂಥ ಅಕ್ಷರಗಳು ನಾವು ಬರೆದಂತ ಸಂದರ್ಭದಲ್ಲಿ ಇಂಥ ಹೇಳುವಂತ ಸಂದರ್ಭದಲ್ಲಿ ಅವರಿಗೆ ಇವರಲ್ಲಿ ವ್ಯತ್ಯಾಸ ಗೊತ್ತಾಗಲಾರಂಥದ್ದು. ಮತ್ತೆ ಇನ್ನೊಂದಂದ್ರೆ ಇಲ್ಲಿ ನಾವು ಹೇಳುವಂತ ಅಂದ್ರೆ ಟೀಚರ್ ನೀವು ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಇಲ್ಲಿ ಕಾಗೆ ಅಂದ್ರೆ ಅವ್ರು ಏನ್ ಮಾಡ್ತಾರೆ
ಅಂದ್ರೆ ಇದನ್ನ ಅವರಿಗೆ ಕೇಳಿಸುವಂತಂದ್ರೆ ಇಲ್ಲಿ ಅವರಿಗೆ ಶ್ರವಣವಾದಂತ ಸಮಸ್ಯೆಗಳಿರುವಂತದನ್ನ ನಾವು ಇಲ್ಲಿ ಕಾಣಲಾಗ್ತದೆ. ಅದೇ ರೀತಿ ಅಂದ್ರೆ ಪ್ರಮುಖವಾಗಿ ಇವು ಅದ್ರ ಜೊತೆ ಏನಂದ್ರೆ ಇನ್ನು ಹೊಸದಾದಂತ ರೀತಿಯಲ್ಲಿ ನಾವು ಕಾಣ್ತೀವಿ. ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ನೋಡೋಣ. ಇಲ್ಲಿ ನೋಡ್ರಿ ಕೇಳುವ ಸಮಸ್ಯೆಗೆ ಸಂಬಂಧಪಡಿದ ಅಂದ್ರೆ ಎಪಿಡಿಗೆ ಸಂಬಂಧಪಟ್ಟಂತೆ ಇರುವಂತ ಒಂದು ಮಾಹಿತಿಯನ್ನ ಬಹಳ ಇದು ಕಾಣುತ್ತೆ. ಯಾವ್ದಪ್ಪ ಅಂದ್ರೆ ಎಪಿಡಿ ಅಂದ್ರೆ ಕೇಳುವ ಒಂದು ಸಮಸ್ಯೆಗೆ ಅನುಗುಣವಾಗಿ ಅವರು ಬೇರೆ ಬೇರೆ ಆದಂತ ರೀತಿಯಲ್ಲಿ ಏನಂದ್ರೆ ಇಲ್ಲಿ ಕೇಳುವಂತ ಒಂದು ವ್ಯವಸ್ಥೆಯನ್ನು ನಾವು ಕಾಣಲಾಗ್ತದೆ. ಮತ್ತೆ ಇನ್ನೊಂದು ಅಂದ್ರೆ ಈ ರೀತಿಯ ಒಂದು ಚಿತ್ರದ ಮೂಲಕ ತಮಗೆ ಮನವರಿಕೆ ಆಗುವಂತದ್ದು ನೋಡ್ತೀವಿ. ಅದೇ ರೀತಿಗೆ ಒಂದು ಕೊನೆಯದಾದಂತ, ಯಾಕಂದ್ರೆ ಎಲ್ಲ ನಾವು ಆಫ್ಲೈನ್ ನಲ್ಲಿ ಕ್ಲಾಸ್ ಮಾಡ್ತಾ ಇದೀವಿ, ಬಟ್ ಇತ್ತೀಚೆಗೆ ಎಲ್ಲ ಪ್ರಾಜೆಕ್ಟ್ಗಳು ಬಂದಿದ್ದಾವೆ. ಆ ಪ್ರಾಜೆಕ್ಟ್ಗಳ ಮೂಲಕ ಏನಂದ್ರೆ ಕೆಲವು ಒಂದು ನರ್ಮದಾ ನದಿ ಅಂತ ನಾವೇನಪ್ಪ ಅಂದ್ರೆ ಯುದ್ಧದ ಸನ್ನಿವೇಶಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಕಲ್ಪನಾತೀತವಾಗಿ ಹೋಗ್ಬೇಕಾಗ್ತದೆ. ಮತ್ತೇನಪ್ಪ ಆ ವಿಚಾರಗಳು ಏನಪ್ಪ ಅಂದ್ರೆ ನಾವೇನಂದ್ರೆ ಒಂದು ಪ್ರಾಜೆಕ್ಟ್ಗಳ ಮೂಲಕ ನಾವೇನಂದ್ರೆ ತಿಳಿಸಿದಾಗ ಅವ್ರಿಗೆ ನೇರವಾಗಿ ಸ್ಪಷ್ಟವಾಗಿ ಅರ್ಥಗರ್ಭವಾಗಿ ಅವರ ಮನಸ್ಸಿಗೆ ಕ್ಯೂರಿಯಾಸಿಟಿಯಾಗಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ನೋಡ್ರಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ನೋಡ್ರಿ, ಅದೇ ನಿಮಗೆ ಗೊತ್ತಾಗ್ತದೆ. ಅಂದ್ರೆ OHP ಇಸ್ ಎ ಎಕ್ಸ್ಟೆಂಡ್ ಫ್ರಮ್ ಅಂದ್ರೆ ಇದು ಒಂದು ವಿಸ್ತೃತ ರೂಪ ಏನಂತ ಹೇಳ್ತಾನೆ. ಅಂದ್ರೆ ಓವರ್ ಹೆಡ್ ಪಾಲಿಸಿನ, ಓವರ್ ಹೆಡ್ ಪ್ರಾಜೆಕ್ಟ್ ನ, ಓಪನ್ ಆರ್ಟ್ ಪ್ಲಾನಿಂಗ್ ನ, ಅಂದ್ರೆ ಆಪರೇಷನ್ ಐ ಪ್ರಾಜೆಕ್ಟ್ ಅಂತ ಕೇಳಿರುವಂತ ನಾವು ಕಾಣುತ್ತೆ. ಅಂದ್ರೆ ಈಗ ಏನಂದ್ರೆ ಇದು ಯಾವುದು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತಂದ್ರೆ ಇದು ನೇರವಾದಂತ ಆನ್ಸರ್ ಅನ್ನು ನಾವು ನೋಡ್ತೀವಿ. ಅಂದ್ರೆ ಓವರ್ ಹೆಡ್ ಪ್ರಾಜೆಕ್ಟ್ ಅಂತ ಅಂದ್ರೆ ಇಲ್ಲಿ ಬೇರೆ ಯಾವುದೇ ಒಂದು ತರಗತಿಯಲ್ಲಿ ಏನಪ್ಪ ಯಾವುದೇ ಒಂದು ವಿಚಾರಗಳೇನಪ್ಪ ಅಂದ್ರೆ ನಾವೇನ್ ಮಾಡ್ತೀವಿ, ಒಂದು ಪ್ರಾಜೆಕ್ಟ್ ಗಳ ಮೂಲಕ ಏನಪ್ಪ ಅಂದ್ರೆ ಅವರಿಗೆ ಒಂದು ಸ್ಪಷ್ಟವಾದಂತ ಅಂದ್ರೆ ಬೆಳಕಿನ ಮೂಲಕ ಅಂದ್ರೆ ಪ್ರಾಜೆಕ್ಟ್ ಬೆಳಕಿನ ಮೂಲಕ ಅಂದ್ರೆ ಗೋಡೆಗಳಿಗೆ ಹಾಕುವಂಥದ್ದು, ಮತ್ತೆ ಅಲ್ಲಿರುವಂತಹ ಒಂದು ಚಿತ್ರದ ಮೂಲಕ ಅಂದ್ರೆ ಅವರಿಗೆ ಸ್ಪಷ್ಟವಾದಂತಹ ಮಾಹಿತಿ ಅಂದ್ರೆ ತಿಳಿಸುವ. ಇದ್ರ ಮೂಲಕ ಅಂದ್ರೆ ಶಿಕ್ಷಕರು ಓದ್ಲಿಕ್ಕೆ, ಬರ್ಲಿಕ್ಕೆ ಮತ್ತು ಚಿತ್ರ ಚಾಟ ಮೂಲಕ ಅಂದ್ರೆ ವೈಟ್ ಅನ್ನು ಬಳಸಲಿಕ್ಕೆ ಹೆಲ್ಪ್ಫುಲ್ ಆಗುವಂತದ್ದು ನಾವು ಕಾಣುತ್ತೆ. ಅದು ಯಾವ ರೀತಿ ಅನ್ನೋದ್ರ ಬಗ್ಗೆ ನೋಡ್ರಿ. ಇಲ್ಲಿ ಯಾವ್ದಾದ್ರೆ OHP ಅಂದ್ರೆ ಇದರ ಮೂಲಕ ಅಂದ್ರೆ ಇಲ್ಲಿ ಬೆಳಕಿನ ಮೂಲಕ ಅಂದ್ರೆ ಇಲ್ಲಿ ಒಂದು ಜಲಚಕ್ರ ಯಾವ ರೀತಿ ಆಗ್ತದ ಅನ್ನೋದ್ರ ಬಗ್ಗೆ ಅಂದ್ರೆ ಮೇಲೆ ಮಾಡ್ತಾರೆ. ಇಲ್ಲಿ ವಿದ್ಯಾರ್ಥಿಗಳು ಅಂದ್ರೆ ಎಕ್ಸ್ಪ್ಲೇನ್ ಮಾಡುವಂತದನ್ನ ನಾವು ಇಲ್ಲಿ ನೋಡ್ತೀವಿ. ಇದರ ಮೂಲಕ ಅಂದ್ರೆ ಇಲ್ಲಿ ನಮ್ಗೆ ಏನಂದ್ರೆ ಕಪ್ಪು ಹೊಲಿಗೆ ಮೂಲಕ ಅಷ್ಟು ಸ್ಪಷ್ಟ ಕಾಣಲ್ಲ. ಇದು ಅಂದ್ರೆ ಪ್ರಾಜೆಕ್ಟ್ ಗಳ ಮೂಲಕ ಅಂದ್ರೆ OHP ಗಳ ಮೂಲಕ ಏನಂದ್ರೆ ಇಲ್ಲಿ ಸ್ಪಷ್ಟವಾದಂತ ಮಾಹಿತಿ ಗೊತ್ತಾಗ್ತದೆ. ಅದೇ ರೀತಿಯಲ್ಲೇ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ರಿ, ಅದು ಜಲಸಕ್ರಿಯ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಕನ್ನಡದಲ್ಲಿ ಏನಪ್ಪ ನಾವು ಇಲ್ಲಿ ನೋಡೋದು ಜಲ ಸಂಗ್ರಹ, ಆವಿಕರಣ, ಸಾಂದ್ರೀಕರಣ, ಮಧ್ಯವೀಕರಣ ಈ ರೀತಿಯಾದಂತ ಒಂದು ಜಲಚಕ್ರ ಮೂಲಕ ಅಂದ್ರೆ ಅದೇ ಒಂದು ಪ್ರಾಜೆಕ್ಟ್ ಮೂಲಕ ಇದೆ ಅಂತ ಒಂದು ಕಲ್ಪನೆ ಮಾಡಿಕೊಂಡ್ರೆ. ನೆಕ್ಸ್ಟ್ ಇಲ್ಲಿ ಕೊನೆಯದಾಗಿ ಏನಪ್ಪ ಅಂದ್ರೆ ನಮಗೆ OHP ಮೂಲಕ ಯಾವ ರೀತಿ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಯ್ತು. ಯಾಕಂದ್ರೆ ಇಡೀ ಪ್ರಪಂಚವಾದ ನಾವು ಕೇವಲ ಒಂದು ಮ್ಯಾಪ್ ಅಂದ್ರೆ ಗೋಡೆಗಳ ಮೂಲಕ ಆಯ್ಕೆ ನಾವು ತೋರಿಸೋದಕ್ಕಿಂತ ಈ ರೀತಿ ಪ್ರಾಜೆಕ್ಟ್ ಮೂಲಕ ಅಂದ್ರೆ ಇಲ್ಲಿ ನಮಗೆ ಮಾಹಿತಿಯನ್ನು ಹೇಳಿದ್ರೆ ನೋಡ್ರಿ, ಇಲ್ಲಿ ಲಿಸ್ಬಾನ್ ಬಂದರಿಂದ ಕೇಪ್ ಆಫ್ ಗುಡ್ ಹೋಪ್ ಮೂಲಕ ಏನಂದ್ರೆ ವಾಸ್ಕೋ ಗಾಮ ಏನ್ ಮಾಡ್ತಾನಂದ್ರೆ ಇಲ್ಲಿ ಯಾವ್ದಕ್ಕಂದ್ರೆ ಭಾರತಕ್ಕೆ ಬರ್ತಾರ ಅನ್ನೋದ್ರ ಬಗ್ಗೆ ಇಲ್ಲಿ ನಮಗೆ ಪರಿಪೂರ್ಣವಾದಂತ ಮಾಹಿತಿ ಹಿಂಗ್ ಬರ್ತದೆ ನೋಡ್ರಿ. ಇದಾದ್ರೆ ಕಲ್ಲಿಕೋಟೆ ಅಂದ್ರೆ ಈ ರೀತಿಯಾಗಿ ಕಲ್ಲಿಕೋಟೆ 1498 ಮೇ 20 ಅಂತೇಳಿ ಈ ರೀತಿಯಾದಂತಹ ಮ್ಯಾಪ್ ಮೂಲಕ ಪ್ರಾಜೆಕ್ಟ್ ಮೂಲಕ ಮಾಹಿತಿ ಕೊಟ್ರೆ ಇದ್ರ ಪರ್ಫೆಕ್ಟ್ ಆಗಿರುವಂತ ಮಾಹಿತಿ ಏನಂದ್ರೆ ಇಲ್ಲಿ ಗೊತ್ತಾಗ್ತದೆ. ಈ ರೀತಿಯಿಂದ ಹೊಸದಂತ DSC ಮಾಡಲು ಮುಂದಿನ ಯೂಟ್ಯೂಬ್ ಕ್ಲಾಸ್ ಅಲ್ಲಿ ನೋಡೋಣ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಭೇಟಿ ಆಗೋಣ ಅಂತೇಳಿ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು.